ಏನಾಗುತ್ತಿತ್ತು? ಲಿಂಗವಂತರ ಸ್ಥಿತಿಗತಿಯಲ್ಲಿರುತ್ತಿತ್ತು. ಲಿಂಗ ಧರ್ಮ ಏನಾಗುತ್ತಿತ್ತು? ಲಿಂಗವಂತರ ಸ್ಥಿತಿಗತಿಯಲ್ಲಿರುತ್ತಿತ್ತು. ನಾವು ಬಸವ ತತ್ವದವರು, ನಾವು ಬಸವ ನಿಷ್ಠರು ಎನ್ನುವ ನಿಜ ಸತ್ಯ ಮರೆತರೆಲ್ಲಿರುತ್ತಿತ್ತು? ಹೇಗಿರುತ್ತಿತ್ತು? ಲಿಂಗ ಧರ್ಮ ಏನಾಗುತ್ತಿತ್ತು? ಲಿಂಗವಂತರ ಸ್ಥಿತಿಗತಿಯಲ್ಲಿರುತ್ತಿತ್ತು. ಬಾಗೇವಾಡಿಯಲ್ಲಿ ಬಸವ ಜನಿಸದಿದ್ದರೆ, ಕೂಡಲ ಸಂಗಮನ ಒಲುಮೆಯಾಗದಿದ್ದರೆ, ಕೊರಳಿನಲ್ಲಿ ಲಿಂಗ ತಾನು ಧರಿಸದಿದ್ದರೆ, ಇಷ್ಟಲಿಂಗ ಪೂಜೆ ತಾನು ಮಾಡದಿದ್ದರೆ, ದೃಷ್ಟಿಯೊಳಗೆ ಸರ್ವರೊಂದೆ ತಿಳಿಯದಿದ್ದರೆ, ತನ್ನ ದೃಷ್ಟಿಯೊಳಗೆ ಸರ್ವರೊಂದೆ ತಿಳಿಯದಿದ್ದರೆ, ನಾವು ಲಿಂಗವಂತರೆಂಬ ಸಾಕ್ಷಿ ಎಲ್ಲಿರುತ್ತಿತ್ತು? ಹೇಗಿರುತ್ತಿತ್ತು? ಲಿಂಗ ಧರ್ಮ ಏನಾಗುತ್ತಿತ್ತು? ಲಿಂಗವಂತರ ಸ್ಥಿತಿಗತಿ ಎಲ್ಲಿರುತ್ತಿತ್ತು? ಶ್ರೇಷ್ಠ ಕುಲವು ತನ್ನದೆಂದು ಬಸವ ತಿಳಿದರೆ, ಹೀನ ಎಂದು ದಲಿತರನ್ನು ಜರಿಯುತ್ತಿದ್ದರೆ, ಒಂದೇ ಜಾತಿ ಮನುಜ ಜಾತಿ ಎನ್ನದಿದ್ದರೆ, ಎಲ್ಲರಲ್ಲೂ ಶಿವನ ರೂಪ ಕಾಣದಿದ್ದರೆ, ಕೀಳ ಎಂಬ ಕುಲವು ಬಸವ ಅಳಿಸದಿದ್ದರೆ, ಸಕಲರಲ್ಲಿ ಸಮನ್ವಯ ತೋರದಿದ್ದರೆ, ಹಿಂದುಳಿದ ವರ್ಗದವರ ಸ್ಥಿತಿ ಎಲ್ಲಿರುತ್ತಿತ್ತು? ಹೇಗಿರುತ್ತಿತ್ತು? ಲಿಂಗ ಧರ್ಮ ಏನಾಗುತ್ತಿತ್ತು? ಲಿಂಗವಂತರ ಸ್ಥಿತಿಗತಿ ಎಲ್ಲಿರುತ್ತಿತ್ತು? ಲಿಂಗ ಧರ್ಮ ನಮ್ಮದೆಂದು ಹೇಳದಿದ್ದರೆ, ಬಸವನನ್ನು ಗುರು ಎಂದು ಸ್ಮರಿಸದಿದ್ದರೆ, ಕಲ್ಯಾಣವು ಧರ್ಮ ಕ್ಷೇತ್ರ ಎನ್ನದಿದ್ದರೆ, ಬಸವಾದಿ ಶರಣರನ್ನು ಸ್ಮರಿಸದಿದ್ದರೆ, ಇಷ್ಟಲಿಂಗ ಪೂಜೆ ನಾವು ಮಾಡದಿದ್ದರೆ, ಭವಿಯಾಗಿ ಭವದಲ್ಲಿ ತಿರುಗುತ್ತಿದ್ದರೆ, ನಾ ಲಿಂಗವಂತ ಎಂಬ ಗರ್ವ ಏಕಿರಬೇಕು? ನೀ ಮರೆತಿರಬೇಕು. ಲಿಂಗ ಧರ್ಮ ಏನಾಗುತ್ತಿತ್ತು? ಲಿಂಗವಂತರ ಸ್ಥಿತಿಗತಿ ಎಲ್ಲಿರುತ್ತಿತ್ತು? ಬಸವ ಕೇಂದ್ರ ದಳವು ಬೇರೆಯಾಗದಿದ್ದರೆ, ಬಸವ ವಚನ ಮಾತೆಯವರು ತಿರುಚದಿದ್ದರೆ, ಎಲ್ಲ ಮಠದ ಪೂಜ್ಯರುಗಳು ಒಂದೆಯಾದರೆ, ಬಸವನನ್ನು ಹಾಡಿ ಹರಸಿ ಮೆರೆಸುತ್ತಿದ್ದರೆ, ಬಸವ ಗುರು ಎಂಬ ಸ್ವಾಭಿಮಾನ ಮೆರೆದರೆ, ಬಸವ ತತ್ವ ನಾವು ಅಪ್ಪಿಕೊಳ್ಳುತ್ತಿದ್ದರೆ, ಆ ಪಂಚಪೀಠಧೀಶರುಗಳು ಗುರು ಎನ್ನುತ್ತಿಹರು, ಬಸವ ಗುರು ಎನ್ನುತ್ತಿಹರು. ಲಿಂಗ ಧರ್ಮ ಏನಾಗುತ್ತಿತ್ತು? ಲಿಂಗವಂತರ ಸ್ಥಿತಿಗತಿ ಎಲ್ಲಿರುತ್ತಿತ್ತು? ಲಿಂಗ ಧರ್ಮ ಏನಾಗುತ್ತಿತ್ತು? ಲಿಂಗವಂತರ ಸ್ಥಿತಿಗತಿ ಎಲ್ಲಿರುತ್ತಿತ್ತು? ನಾವು ಬಸವ ತತ್ವದವರು, ನಾವು ಬಸವ ನಿಷ್ಠರು ಎನ್ನುವ ನಿಜ ಸತ್ಯ ಮರೆತರೆಲ್ಲಿರುತ್ತಿತ್ತು? ಹೇಗಿರುತ್ತಿತ್ತು? ಲಿಂಗ ಧರ್ಮ ಏನಾಗುತ್ತಿತ್ತು?
ಲಿಂಗವಂತರ ಸ್ಥಿತಿಗತಿ ಎಲ್ಲಿರುತ್ತಿತ್ತು ಲಿಂಗ ಧರ್ಮ ಏನಾಗುತ್ತಿತ್ತು ಲಿಂಗವಂತರ ಸ್ಥಿತಿಗತಿ ಎಲ್ಲಿರುತ್ತಿತ್ತು